ಹಾಯ್ ಹಲೋ ನಮಸ್ಕಾರ ಗುರು ಎಲ್ರಿಗೂ. ನಿನ್ನೆ ತಾನೇ ಒಂದು ಪೋಸ್ಟ್ ಹಾಕಿದ್ದೆ. ಅದಕ್ಕೆ ತುಂಬ ಜನ ಕಾಮ್ ಬೇಕಾ MBA ವಿಡಿಯೋ ಬೇಕಾ ಅಂತ ಕೇಳಿದ್ದಕ್ಕೆ ಹೌದು ಬೇಕು ಅಂತ ತುಂಬ ಜನ 90% ಜನ ನನಗೆ ಬೇಕು ಅಂದಿದ್ರಿ. BCom ಬ್ಯಾಚುಲರ್ ಆಫ್ ಕಾಮರ್ಸ್ ಹಾಗೂ BBA ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಈ ಎರಡೂ ಕೋರ್ಸ್ ಮುಗಿಸಿರುವಂಥ ಡಿಗ್ರಿ ಸ್ಟೂಡೆಂಟ್ಸು ಮುಂದೆ ಏನು ಮಾಡಬೇಕು, ಒಬ್ಬೊಬ್ರ ಹತ್ರ ಒಂದೊಂದು ಒಪಿನಿಯನ್ ಕೇಳ್ತಾರೆ, ಒಬ್ಬೊಬ್ಬರು ಒಂದೊಂದು ಒಪಿನಿಯನ್ ಹೇಳ್ತಾರೆ. ಏನು ಮಾಡಬೇಕು ಅಂತ ತುಂಬ ತಲೆ ಕೆಡ್ಸ್ಕೊಂಡು ಕೂತಿರ್ತಾರೆ ಗುರು. ಆ ಥರ ಸ್ಟೂಡೆಂಟ್ಸಿಗೆ ಅದರಲ್ಲಿ ನಾನು ಒಬ್ಬ ಕೂಡ ಏನು ಮಾಡಬೇಕು, ಇವಾಗ MBA ಮಾಡೋದಾ ಅಥವಾ ಕಾಮ್ ಮಾಡೋದಾ ಅಥವಾ ಯಾವುದಾದ್ರೂ ಕೋರ್ಸ್ ಮಾಡೋದಾ. ಇವಾಗ BCom ಮುಗಿಸಿ ಸಿಂಪಲಾಗಿ ಪಾಸ್ ಆದವರು ಇರ್ತಾರೆ, ಡಿಸ್ಟಿಂಕ್ಷನ್ ತೊಗೊಂಡು ಪಾಸ್ ಆದವರು ಇರ್ತಾರೆ. ಅದ್ರ ಬಗ್ಗೆನೇ ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ ನೆಕ್ಸ್ಟ್ ಏನು ಅಂತ. ಅದಕ್ಕೂ ಮೊದಲೇ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಯೂಸ್ಫುಲ್ ಕಂಟೆಂಟಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಹಾಗೆ ಒಂದು ಲೈಕ್ ಬಟನ್ನು ಕ್ಲಿಕ್ ಮಾಡಿಬಿಡಿ ಗುರು. ಇನ್ನು ವಿಷಯಕ್ಕೆ ಬರೋದಾದರೆ, ಮೊದಲನೇದು BCom ಆರ್ BBA ಮುಗಿಸಿರೋರು, ಮಾಸ್ಟರ್ ಆಫ್ ಕಾಮರ್ಸ್ ಅಂದರೆ MCom ಅಥವಾ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಇವೆರಡರಲ್ಲಿ ಯಾವ್ದು ತೊಗೊಳ್ಳೋದು ಅಂತ ತುಂಬ ಜನರ ಹತ್ರ ಒಪಿನಿಯನ್ ಕೇಳ್ತಾನೆ ಹೋಗ್ತಿರ್ತೀರ. ಬಟ್ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಬಟ್ ನಿಮ್ಗೆ ಯಾವ್ದು ಮಾಡಬೇಕು ಅಂತ ಕನ್ಫ್ಯೂಷನಲ್ಲಿ ಯಾವುದೋ ಒಂದು ತೊಗೊಬಿಡ್ತೀರ. ಬಟ್ ನಾನು ಅದೇ ಕನ್ಫ್ಯೂಷನಲ್ಲಿ ಇವಾಗ ಇದ್ದೀನಿ. MBA ಮಾಡಬೇಕು ಅಂದರೆ ಹೈಲಿ ಪೇಯ್ಡ್ ಫೀಸ್ಗಳನ್ನ ಪೇಯ್ಡ್ ಮಾಡಬೇಕಾಗತ್ತೆ. MBAಗೆ ತುಂಬ ಪ್ಯಾಕೇಜ್ಗಳು ಇರುತ್ತೆ. ಹಂಗೆ ಅದೇ ಥರ ಮಾರ್ಕೆಟಿಂಗ್ನಲ್ಲಿ ಫಿನಾನ್ಸ್ ಇರುತ್ತೆ, ಅದೇ ಥರ ರಿಲೇಟೆಡ್ ಕೋರ್ಸಸ್ಗಳು ಕೂಡ ಇರುತ್ತೆ. ಮಾರ್ಕೆಟಿಂಗ್ ತೊಗೊಂಡ್ರೆ ಅಕೌಂಟಿಂಗ್ ಮ್ಯಾನೇಜರ್, ಬ್ರ್ಯಾಂಡ್ ಮ್ಯಾನೇಜರ್, ಇಲ್ಲಿ ಫೋಟೋದಲ್ಲಿ ಹಾಕಿದ್ದೀನಿ ನೋಡಿ, ಅದೇ ಥರ ತುಂಬ ಥರ ನಿಮಗೆ ಅದರಲ್ಲಿ ಸಬ್ಜೆಕ್ಟ್ ವೈಸು ನಿಮಗೆ ಕೆರಿಯರಲ್ಲಿ ಇರುತ್ತೆ. MBAನಲ್ಲಿ ತುಂಬ ಥರ ಸಬ್ಜೆಕ್ಟ್ಸ್ಗಳು ನಿಮಗೆ ಇರುತ್ತೆ. ಫಸ್ಟು ಎಲ್ರಿಗೂ ಜನರಲ್ ಆಗಿ ಎಲ್ಲರೂ ಯಾವ ಥರ ಓದ್ತಾರೆ ಅದೇ ಥರ ಓದಬೇಕು. ಬಟ್ ನೀವು MBA ಮಾಡ್ತೀರಾ ಅಂತಂದರೆ ಟಾಪ್ 10 ಕೋರ್ಸಸ್ಸು ಇಂಡಿಯಾದಲ್ಲಿ ಯಾವುದಿದೆ ಅಂತ ನಾನು ಕೊಟ್ಟಿದ್ದೀನಿ. ಫಿನಾನ್ಸ್ ಅಥವಾ ಮಾರ್ಕೆಟಿಂಗ್, ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟು, ಇನ್ಫಾರ್ಮೇಟಿವ್ ಟೆಕ್ನಾಲಜಿ, ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟು, ಅಗ್ರಿ ಬಿಸ್ನೆಸ್ಸು, ಇಂಟರ್ನ್ಯಾಷನಲ್ ಬಿಸ್ನೆಸ್, ಆಪರೇಷನ್ ಮ್ಯಾನೇಜ್ಮೆಂಟ್, ರೂರಲ್ ಮ್ಯಾನೇಜ್ಮೆಂಟ್, ಇದೇ ಥರ ಟಾಪ್ 10 ಕೋರ್ಸಸ್ಸು ಇಲ್ಲಿದೆ. ನೀವು MBA ಮಾಡ್ತೀರಾ ಅನ್ನೋದಾದರೆ ಪ್ಯಾಕೇಜ್ ಕೊಟ್ಟು ಈ ಕೋರ್ಸಸ್ನ ನಾನು ಸಜೆಸ್ಟ್ ಮಾಡ್ತೀನಿ. ಹಾಗೆ MCom ಮಾಡೋರಿಗೆ MCom ಕೂಡ ಸದ್ಯದಲ್ಲಿ ಸ್ವಲ್ಪ ಕಮ್ಮಿ ಇದೆ. ಈಗ MBA ಎಲ್ಲರೂ ಜಾಸ್ತಿ ಹೋಗ್ತಿರೋ ರೀಸನ್ನಿಂದ MComಗೆ ವ್ಯಾಲ್ಯೂ ಬರೋ ಚಾನ್ಸಸ್ ತುಂಬ ಇದೆ. ಐ ಗೆಸ್ ಇನ್ 2 to 3 ಇಯರ್ಸಲ್ಲಿ MCom ಟಾಪ್ 1 ಆಗ್ಬೋದು ಕೋರ್ಸಸ್ಸಲ್ಲಿ. MBAಗೆ ಯಾಕಂದರೆ ಈ ವರ್ಷ 1.5 ಲಕ್ಷ ಜನ ಬರೆದಿದ್ದಾರೆ. ನಿಮಗೆ ಫೋಟೋಸ್ ಹಾಕ್ತಿದ್ದೀನಿ ನೋಡಿ MCom. ಇದರಲ್ಲಿ ಯಾವ ಥರ ಸ್ಯಾಲರಿ ಪ್ಯಾಕೇಜಸ್ ಇರುತ್ತೆ, ಆದರೆ MComಲ್ಲಿ ಯಾವ್ಯಾವ ಥರ ನಿಮಗೆ ಕೋರ್ಸಸ್ ಇರುತ್ತೆ, ಅದರಲ್ಲಿ ಯಾವ ಥರ ಜಾಬು ನಿಮಗೆ ಸಿಗುತ್ತೆ. ಟಾಪ್ 10 ಸ್ಪೆಷಲೈಸೇಷನ್ MComಲ್ಲಿ ಇದರಲ್ಲೂ MCom ಕಂಪ್ಯೂಟರ್ ಅಪ್ಲಿಕೇಶನ್, MCom ಹ್ಯೂಮನ್ ರಿಸೋರ್ಸಸ್, ಇದರಲ್ಲೂ ತುಂಬ ಥರ MCom ಫೈನಾನ್ಸ್, MCom ಟ್ಯಾಕ್ಸೇಷನ್, MCom ಮಾರ್ಕೆಟಿಂಗ್, MCom ಇನ್ ಬ್ಯಾಂಕಿಂಗ್ ಸೆಕ್ಟರ್ಸ್ಗೆ ಹೋಗೋರು ತುಂಬ MComನ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಅದನ್ನು ಮಾಡ್ಬೋದು. ನಿಮಗೆ ಪರ್ಟಿಕ್ಯುಲರಾಗಿ ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ಬೇಕು ಅಂದರೆ ಕಮೆಂಟ್ ಮಾಡ್ತೀನಿ. ಅದೇ ಅಕಸ್ಮಾತ್ ನಿಮಗೆ ಎರಡೂ ನನಗೆ ನಂಬಿಕೆ ಬರ್ತಿಲ್ಲ, ಮುಂದೆ ಜಾಬ್ ಸಿಗುತ್ತೆ ಅನ್ನೋದು, ಯಾವುದೇ ಕಲ್ತ್ರೂ ನಿಮಗೆ ಸ್ಕಿಲ್ಸ್ ಬೇಕಾಗುತ್ತೆ, ಅಥವಾ ಯಾವುದಾದ್ರೂ ಕೋರ್ಸ್ ಮಾಡಿಬಿಡ್ಲಾ ಓರಿಯೆಂಟೆಡ್ ಶಾರ್ಟ್ ಟರ್ಮ್ ಕೋರ್ಸ್ಗಳು ಜಾಬ್ಗೋಸ್ಕರ ಅನ್ನೋದಿದ್ರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಸಪ್ರೇಟಾಗಿ ನಿಮಗೆ ಕೋರ್ಸ್ಗಳ ಬಗ್ಗೆ ಕೋರ್ಸ್ಗಳು ಮಾಡೋದ್ರಿಂದ ನಾನು ತುಂಬ ಹೆಲ್ಪ್ ಇದೆ. ಎಲ್ಲೇ ಜಾಬಿಗೆ ಹೋದ್ರೂ ನೀವು ಯಾವ ಡಿಗ್ರಿ ಮಾಡಿದ್ದೀರಾ ಅಂತ ಕೇಳೋದಿಲ್ಲ, ನೀವು ಮಾತ್ರ ಏನು ಸ್ಕಿಲ್ಸ್ ಇದೆ ಅದನ್ನು ಕೇಳ್ತಾರೆ. ನಿಮಗೆ ಸಪ್ರೇಟಾಗಿ ಏನಾದರೂ ಕೋರ್ಸ್ಗಳ ಬಗ್ಗೆನೇ ಇನ್ಫಾರ್ಮೇಷನ್ ಬೇಕು ಅನ್ನೋದಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಮರೀದೇ ಕಮೆಂಟ್ ಮಾಡಿ. ನಾನು ಸಪ್ರೇಟಾಗಿ ಕೋರ್ಸ್ಗಳ ಬಗ್ಗೆ ವೀಡಿಯೋ ಮಾಡ್ತೀನಿ. ಆ್ಯಕ್ಚುಲಿ ನಾನು ಕೋರ್ಸ್ನೇ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದೇ ಥರ ಯೂಸ್ಫುಲ್ ಕಂಟೆಂಟಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರೀದೇ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮಗೆ ಮೋಟಿವೇಶನ್ ಸಿಕ್ತಂಗಾಗಲ್ಲ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.